ಗುಟ್ಟುವಿದಾಗ ಮಾಯದ ಒಡೆಯ ಮಾಯದ ಗುಟ್ಟುವಿದಾಗ ಯಾರು ಬಂಗಾರಿನ ಒಡೆಯ ನಾನು ಸಾಲು ಅಂಶದ ಮುತ್ಯ. ಹೌದು, ಸಾಲು ಅಂಶದ ಮುತ್ಯ ಏನಪ್ಪ? ಹತ್ತಿ ಕೋರಿ ಇಲ್ಲದೆ ಕಬ್ಬರಿಗೆ ಅಂತಿಯುಡಿದ ಹೊರಗೆ ಸದಾನ ಕಾಲ ತ್ರಿಕಾಲದಲ್ಲಿ ಗುರುನಾಥನ ಭಕ್ತಿ ಮಾಡುತ್ತಿದ್ದ. ಹೌದು ಹೌದು, ಭಕ್ತಿ ಮಾಡ್ತಿದ್ದ. ಕೈಲಾಸದಾಗ ಕೊಟ್ಟ ಮಕ್ಕಳ ಪ್ರಕಾರ ಬ್ರಹ್ಮ ವಿಷ್ಣು ಮಹಾದೇವ ಅವರೇ ಮಕ್ಕಳಾಗಿ ಬಂದರು. ಹೌದು, 3 ಮಂದಿ. ಮಹಾದೇವ ದೇವತಾರ ಮಹಾದೇವರಿಂದ ಮಾತಾಪಿತ ಜಾನಗೌಡ ಮರಳಿ ಕರಡಾಯಿ ಹುಟ್ಟಿ ಬಂದ ಅಂಶದ ಸ್ವಾಧೀನ ಮಾಯನ ಮಗನಾಗಿ. ಹೌದು ಹೌದು, ಹಳ್ಳಿ ದಿನೀಪ್ರಿಗೆ ತಾಯಿ ಸೇವೆ ಮಾಡಿ ಏನ್ ಮಾಡುದು? ತಂದೆ ಸೇವೆ ಮಾಡಕ್ಕೆ ಗುಡ್ಡಕ್ಕೆ ಬರುವಾಗ ಮಾಯಾಪುರ ಕುದುರೆ ತಾಯಿ ತಂದೆಯನ್ನು ಮಾಯದ ಮಗನಾಗಿ ಬೆಳೆಯುತ್ತಿದ್ದ. ಹೌದು ಹೌದಪ್ಪ. ಅಂದ ದಿವಸ ಪದಮಾದಿನ ಹೇಳ್ತಾಳೆ, ಮಗುವಿನ ಹಗಲಿನ ಏನ್ ಹೇಳ್ತಾರಪ್ಪ? ಬೇಲಿ ನಿಜ ಬೇಕಿಗೆ ನನ್ನ ತಮ್ಮಗಳ ಬೇಕದ ಹಾಡ ಮಗು ಅವ್ನು ಅರ್ಥ ಮಾಡಿ ಹಾಕೋಣ ಅಂತ ಹೇಳಿ ನನ್ನ ತಂದೆ ಬಳಿ ಹೋಗಿ ಬೇಲಿ ನಿಜ ತಗೊಂಡ ಅಂದಕ್ಕಾಗಿ ಏನ್ ಮಾಡಿದಪ್ಪ? ಬುತ್ತಿ ದಾರತಿಗಳ ಮಾಯದ ಗಟ್ಟಿನ ಅಪ್ಪನ ಜೊತೆ ರೀತಿ ಮಾಡುವಾಗ ಮಹಾದೇವಿಯಿಂದ ನೆನೆಸಿಕೊಂಡ. ಏನಿದಪ್ಪ? ದೂರವಾಗಿ ಕೂತ ಮಗುವಿನ ಅಮ್ಮನ್ನ ಯಾಕೋ ಬಿಡಿಸಿಕೊಟ್ಟಿಯಪ್ಪ ಊಟ ಮಾಡಲು ಮಾತೆ ಅಭಿಷೇಕ ಕೇಳ್ತಿದ್ದ. ಅಪ್ಪ ನೋಟ್ ಎಲ್ಲರೂ ಕುಡ್ತಾನೆ ಮಗನ ವಚನ ಕೂಡ ಆಯ್ತು ನೀನು ಜೊತೆ ಊಟ ಮಾಡ್ತಾರೆ. ಅಂದಾಜು ವಚನ ಕೊಟ್ಟ ಮಗನ ಜೊತೆ ಊಟ ಮಾಡ್ತಾನೆ. ನನಗೆ ಬೆಳಗಿನ ಬೇಕಂತ ಹಠ ಕೊಟ್ಟಿರುತ್ತ. ಮಗು ನಾರದಿನ ತಮ್ಮನ ಹುಟ್ಟಿ ಬಂದ್ರೆ ಮಗನ ಅದು ಯಾರಿಗಂತ ಮಗನೇ ನಾನು ಬಿಟ್ಟು ಮಗು ಅಪ್ಪ ಇವತ್ತು ಹುಟ್ಟಿದ ತಂದೆ ಇವತ್ತು ಅಗಲಿಸಿ ಕರ ಅಭಿಷೇಕ ಕಾಲೇಜಿನ ಮುಂದೆ ಕೊಟ್ಟ ಪ್ರಸಾದ ವೈದ್ಯರು ತಾಯಿ ನಾಗರ ಸತ್ಯವನ್ನು ಮಾಡಿ ಹುಟ್ಟಿದರು. ಬೇಯಿಸಿದ ಆಚಾರ್ಯಗಳ ಶ್ರಮಣ ಬಿಟ್ಟು ಹುಟ್ಟಿದರಿಗೆ ಅದರಲ್ಲಿ ಅವತಾರದಲ್ಲಿ ಶ್ರೇಷ್ಠಿದ್ದಂತ ಅಭಿಷೇಕ ಬೇಯಿಸಿಕೊಂಡು ಬಿಟ್ಟು ತಂದೆ ಹೇಳಿದ ಪ್ರಕಾರ 3 ಮಾತುಗಳ ತಮ್ಮನ ನಾಡು ವರ್ಷ ನಾಡು ಬರ್ಲಕ್ಕ ಈ ದಿಕ್ಕಿಗೆ ಹೇಳ್ಯಾರ. ಹಂಗಪ್ಪ ಮಗನು ಅವರ ಮತ್ತು ಸುಳ್ಳು ಹೇಳಿ ಮಾಡಬೇಕಾಗಿ ತಂದೆ ಮಾತಿನಂತೆ ದೂರ ಮಾತ್ರ ತಮ್ಮನಿಗೆ ಸುಳ್ಳು ಹೇಳಬೇಕಾಗಿ ಅಭಿಷೇಕ ಅವತಾರಗಳಿಗೆ ಶ್ರೇಷ್ಠಿಯಿಂದ ನಾಗಲಿಂಗದ ಬೇಕಿರ್ತಕ್ಕಂಥ ಬ್ರಹ್ಮಾವಳಿಯ ರೇಖ ನಡೀತಾರ. ಅಭಿಷೇಕದಿಂದ ಬ್ರಹ್ಮಾದ ದಾರಿಯನ್ನು ನಮ್ಮ ಹುಟ್ಟಿದ ಮಹಾದೇವಿಂದ ಮನುಷ್ಯನಿಗೆ